ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ ಏನು ಮಾಡಿಲ್ಲ. ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ ಏನು ಮಾಡಿಲ್ಲ. ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು. ಈ ಒಂದು ಸಮಸ್ಯೆ ಈಗ ಬಂದಿದೆ. ಅವ್ರು ಆಕ್ಚುಲಿ ಏನಾಗಿದೆ, ಈ ತರದ್ದು ದಿನಾಗ್ಲೂ ಅಲ್ಲಿ ತೊಂದರೆಗಳು ಆಗ್ತಾ ಇರತ್ತೆ. ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ, ಯಾರು ಜವಾಬ್ದಾರಿ? ನಾಳೆ ಇವ್ರಿಗೆ ಹೇಳ್ತೀರಿ ಅಮೃತ ಗೌಡ ಅವರಿಂದ ಜನ ಸತ್ತು ಹೋದ್ರು ಅಂತ ಆಕ್ಸಿಡೆಂಟ್ ಆಗಿ. ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ಕೆ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಬ್ಯಾನರ್ ವಿಚಾರದಲ್ಲಿ ಕೊಡುತ್ತೇನ್ರಿ ಈಗ ಅವ್ರಿಗೆ ಹೇಳಿದೀವಿ. ಅವ್ರು ಒಪ್ಪಿಗೆ ಹೇಳಿದ್ಮೇಲೆ ನಾವು ಬ್ಯಾನರ್ ಕಟ್ತಿದೀವಿ. ಅವ್ರು ಒಪ್ಪಿಗೆ ಹೇಳಿದ್ಮೇಲೆ ನೀವು ಅವರು ಹೇಳ್ತಾರೆ. ನಗರಸಭೆಯಲ್ಲಿ ರೋಡ್ ಅಲ್ಲಿ ಕಟ್ಟಕ್ ಆಗೋದಿಲ್ಲ. ಎಲ್ಲ ಕಂಬಗಳು ಇರೋದು ಸೈಡ್ ಅಲ್ಲಿ ಇರುತ್ತೆ. ಸೈಡ್ ಅಲ್ಲೇ ಕಟ್ಟಿರೋದು. ಒಳಗಡೆ ರೋಡಲ್ಲಿ ನಾವು ಯಾರು ಹಳ್ಳ ಹಾಕಿ ಮರ ಹಾಕಿ ಯಾರು ಕಟ್ಟಿರಲಿಲ್ಲ. ಸೈಡ್ ಅಲ್ಲಿ ಮರಗಳೇನಿತ್ತು, ಅಷ್ಟಕ್ಕೆ ಮರಗಳ ಎಲ್ಲಿ ಕಂಬಗಳು ಅಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ ಅಲ್ಲೇ ಕಟ್ಟಕ್ಕಾಗತ್ತೆ. ಬೇರೆ ಇನ್ನೆಲ್ಲೂ ಅದು ಜಾಗನೂ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ. ಅವರು ಕೊಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ. ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ. ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ. ಸ್ಟಾಫ್ಸ್ ಗಳು ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ.